ಟಾಯ್ಲೆಟ್ಗೂ ಬುಲೆಟ್ ಪ್ರೂಫ್ ಗ್ಲಾಸ್ ಹಾಕಿಸ್ಕೊಂಡಿದ್ದಾರೆ. ತೆಲಂಗಾಣ ಸಿಎಂ 9 ಎಕರೆಯಲ್ಲಿ ನಿರ್ಮಾಣವಾಗಿರುವಂತಹ ಕೆಸಿಆರ್ ಅವರ ಅದ್ದೂರಿ ಬಂಗ್ಲೆ ಇದು. ಬಂಗ್ಲೆಯ ಸುತ್ತಲೂ ಕೂಡ ಬುಲೆಟ್ ಪ್ರೂಫ್ ಗ್ಲಾಸ್ ಅಳವಡಿಕೆಯಾಗಿದೆ. ಟಾಯ್ಲೆಟ್ಗೂ ಕೂಡ ಭದ್ರತೆಯನ್ನ ಕಲ್ಪಿಸಲಾಗಿದೆ. ಮಿತಿ ಮೀರಿದೆ ತೆಲಂಗಾಣ ಸಿಎಂ ಚಂದ್ರಶೇಖರ್ ರಾವ್ ಅವರ ಮೋಜಿನ ಬದುಕು. ಬಂಗ್ಲೆಯ ಟಾಯ್ಲೆಟ್ಗೂ ಬುಲೆಟ್ ಪ್ರೂಫ್ ಗ್ಲಾಸ್ ಬೇಕಿತ್ತ ಅನ್ನುವಂತಹ ಚರ್ಚೆ ಈಗ ಮನೆ ಮಾಡಿದೆ. ಬುಲೆಟ್ ಪ್ರೂಫ್ ಗ್ಲಾಸ್ ಖರೀದಿ ವಿವಾದ ಇದ್ ಬೆನ್ನಲ್ಲೇ ಮತ್ತೊಂದು ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. ನಾಳೆ ನಡೆಯಲಿರುವಂತಹ ಕೆಸಿಆರ್ ಅವರ ಒಂದು ಭವ್ಯ ಬಂಗ್ಲೆಯ ಗೃಹ ಪ್ರವೇಶ ಇದಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಇಷ್ಟೊಂದು ಅದ್ದೂರಿತನ ಬೇಕಿತ್ತ ಅಂತ ಈಗ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿರ್ಬೇಕು. ಅದರಲ್ಲೂ ಮುಖ್ಯವಾಗಿ ನಾವು ನೋಡ್ತಾ ಇರೋದು ಟಾಯ್ಲೆಟ್ಗೂ ಕೂಡ ಭದ್ರತೆಯನ್ನ ಕಲ್ಪಿಸಿದ್ದಾರೆ ಅನ್ನೋದು. ಖಂಡಿತ ದಿವ್ಯಾ, ಇವಾಗ ಒಂದು ಚರ್ಚೆಗೆ ಗ್ರಾಸವಾಗಿರುವಂತದ್ದು, ತೆಲಂಗಾಣದಲ್ಲಿ ಸಾಕಷ್ಟು ವಿವಾದವನ್ನ ಎಡೆ ಮಾಡಿಕೊಟ್ಟಿರುವಂತದ್ದು ಇದೇ ಒಂದು ಸುದ್ದಿ. ಏನು ಒಂದು ಅದ್ಧೂರಿಯಾದಂತಹ ಬಂಗ್ಲೆಯನ್ನ ಒಂದು ಸಿ ಚಂದ್ರಶೇಖರ್ ರಾವ್ ಅವರು, ತೆಲಂಗಾಣ ಸಿಎಂ ಅವರು ಮನೆಯನ್ನ ಕಟ್ಟಿಕೊಳ್ಳುವಂತ ಸಂದರ್ಭದಿಂದಲೂ ಕೂಡ ಒಂದು ಸಾಕಷ್ಟು ವಿವಾದಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಈಗ ಅದಕ್ಕಿಂತಲೂ ದೊಡ್ಡ ವಿವಾದ ಈಗ ಸೃಷ್ಟಿಯಾಗಿರುವಂತದ್ದು ಟಾಯ್ಲೆಟ್ಗೂ ಬುಲೆಟ್ ಪ್ರೂಫ್ ಗ್ಲಾಸ್ ಬೇಕಾ ಅನ್ನುವಂಥದ್ದು. ಅಂದ್ರೆ ಎಷ್ಟರ ಮಟ್ಟಿಗೆ ಈಗ ಅಂತಂದ್ರೆ ಕಳೆದ 2013 ಆಗಸ್ಟ್ ನಲ್ಲಿ ಸಿ ಚಂದ್ರಶೇಖರ್ ರಾವ್ ಅವರ ಒಂದು ಪಕ್ಷದ ಕಚೇರಿಗೆ ಒಂದು ಪತ್ರ ಬರುತ್ತೆ ನಕ್ಸಲರಿಂದ. ಆ ನಕ್ಸಲರಿಂದ ಪತ್ರ ಬರೆದಾಗ ಶೀಘ್ರದಲ್ಲೇ ಇನ್ನು 10 ದಿನದಲ್ಲಿ ನಿಮ್ಮ ಮುಖ್ಯಮಂತ್ರಿಗಳನ್ನ ನಾವು ಕೊಲೆ ಮಾಡ್ತೀವಿ ಅನ್ನೋ ಒಂದು ಬೆದರಿಕೆ ಪತ್ರ ಒಂದು ನಕ್ಸಲರಿಂದ ಒಂದು ಬಂದಿರುತ್ತೆ. ಇದನ್ನ ಏನು ಆ ಪಕ್ಷದ ಒಂದು ಮುಖಂಡರಾದಂತಹ ಹರೀಶ್ ರಾವ್ ಅವರು ಸಿಎಂ ಗಮನಕ್ಕೆ ತಂದು ಇದನ್ನ ಕೇಂದ್ರದ ಗಮನಕ್ಕೂ ಕೂಡ ತರ್ತಾರೆ. ಅದಾದ ನಂತರ ಸಿ ಚಂದ್ರಶೇಖರ್ ರಾವ್ ಅವರಿಗೆ ಒಂದು Z+ ಭದ್ರತೆಯನ್ನ ಕೂಡ ಒದಗಿಸಲಾಗುತ್ತೆ. ಸೊ ಇದಿಷ್ಟೇ ಅಲ್ಲ, ಈ ಒಂದು ಭದ್ರತೆಯನ್ನ ಎಷ್ಟರ ಮಟ್ಟಿಗೆ ಅವರು ಅದನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಅಂತ ಅಂದ್ರೆ Z+ ಭದ್ರತೆ ಇದ್ರೂ ಕೂಡ ಈ ಒಂದು ಹೊಸ ಮನೆಯ ಸುತ್ತ 200ಕ್ಕೂ ಹೆಚ್ಚು ಜನರ ಸೆಕ್ಯೂರಿಟಿ ಗಾರ್ಡ್ಗಳನ್ನು ಕೂಡ ಈ ಒಂದು ಬಂಗ್ಲೆಗೆ ನಿಯೋಜಿಸಿರುವಂತದ್ದು. ಜೊತೆಗೆ ಇಡೀ ಕಟ್ಟಡಕ್ಕೂ ಕೂಡ ಬುಲೆಟ್ ಪ್ರೂಫ್ ಗ್ಲಾಸ್ ಗಳನ್ನ ಹಾಕಿರುವಂತದ್ದು. ಇದಿಷ್ಟೂ ಕೂಡ ಒಂದು ಅಂದಾಜು 35ರಿಂದ 40 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಆದ್ರೆ ಇದಿಷ್ಟು ವಿವಾದಗಳ ನಡುವೆ ಟಾಯ್ಲೆಟ್ಗೂ ಯಾಕೆ ಬೇಕಿತ್ತು ಒಂದು ಬುಲೆಟ್ ಪ್ರೂಫ್ ಗ್ಲಾಸ್? ಯಾಕಂದ್ರೆ ಬಿಲ್ಡಿಂಗ್ ನ ಹೊರಭಾಗದಲ್ಲಿ ಸಂಪೂರ್ಣವಾದಂತಹ ಬುಲೆಟ್ ಪ್ರೂಫ್ ಗ್ಲಾಸ್ ಗಳಿದ್ದಾಗ ಬಿಲ್ಡಿಂಗ್ ಒಳಗಡೆ ಅದು ಟಾಯ್ಲೆಟ್ಗೆ ಯಾಕೆ ಬೇಕಾಗಿತ್ತು ಅನ್ನುವಂತ ಒಂದು ಚರ್ಚೆ ಈಗ ಸಾಕಷ್ಟು ಸುದ್ದಿ ಮಾಡ್ತಾ ಇರುವಂತದ್ದು ದಿವ್ಯಾ. ಭದ್ರತೆ ಅನ್ನೋದು ಒಂದು ನೆಪ ಮಾತ್ರ ಅಂತ ಅನ್ಸುತ್ತೆ. ಬುಲೆಟ್ ಪ್ರೂಫ್ ಬಸ್ ಖರೀದಿನೇ ಒಂದು ದೊಡ್ಡ ವಿವಾದವನ್ನ ಹುಟ್ಟು ಹಾಕಿತ್ತು. ಅದರ ಬೆನ್ನಲ್ಲೇ ಈಗ ಬುಲೆಟ್ ಪ್ರೂಫ್ ಬಂಗ್ಲೆ ಅಂತ ಅಂದ್ರೆ ಇವರು ಬುಲೆಟ್ ಪ್ರೂಫ್ ಬಸ್ಸು ಮತ್ತೆ ಬಂಗ್ಲೆ ಬಿಟ್ಟು ಬೇರೆ ಎಲ್ಲೂ ಹೋಗೋದೇ ಇಲ್ವಾ? ಹೋದ್ರೆ ಅದಕ್ಕಿನ್ನೇನೇನ್ ಮಾಡ್ಕೊಳ್ತಾರೋ? ಖಂಡಿತ ಇವಾಗ ಅದೇ ಒಂದು ಪ್ರಶ್ನೆ ಆಗಿರುವಂತದ್ದು. ಎಲ್ಲೇ ಹೋದ್ರೂ ಕೂಡ ಒಂದು ಬುಲೆಟ್ ಪ್ರೂಫ್ ನ ಒಂದು 10 ಕೋಟಿಯ ವೆಚ್ಚದ ಒಂದು ಬುಲೆಟ್ ಪ್ರೂಫ್ ಬಸ್ಸು ಅವ್ರ ಹಿಂದೆನೇ ಓಡಾಡ್ತಾ ಇರುತ್ತೆ. ಆದ್ರೆ ಒಂದು ಸಾರ್ವಜನಿಕ ಸಭೆಗಳಲ್ಲಿ, ಸಾರ್ವಜನಿಕ ಸಮಾರಂಭಗಳಲ್ಲಿ ಭಾಗಿಯಾದಾಗ ಮುಖ್ಯಮಂತ್ರಿಗಳಿಗೆ ಭದ್ರತೆ ಯಾವ ರೀತಿ ಇರುವಂತದ್ದೇ ಅನ್ನುವಂಥದ್ದು ಕೂಡ ಇಲ್ಲಿ ಒಂದು ಪ್ರಶ್ನೆಯಾಗಿ ಕಾಡ್ತಿರುವಂತದ್ದು. ಜೊತೆಗೆ ಈ ಒಂದು ಹೊಸ ಬಂಗ್ಲೆಯನ್ನ ನಾವು ಪ್ರಮುಖವಾಗಿ ನೋಡುವಂತದ್ದಾದ್ರೆ ದಿವ್ಯಾ, ಈ ಒಂದು ಬಂಗ್ಲೆ IAS ಅಧಿಕಾರಿಗಳ ಒಂದು ಅಸೋಸಿಯೇಷನ್ಗೆ ನೀಡಿದ್ದಂತ ಒಂದು ಜಾಗ ಇದು 9 ಎಕರೆ. ಆ ಜಾಗದಲ್ಲಿ ಒಂದು IAS ಅಧಿಕಾರಿಗಳಿಗೆ ಕ್ಲಬ್ ಅನ್ನ ನಿರ್ಮಾಣ ಮಾಡೋ ಒಂದು ಯೋಜನೆಯನ್ನ ಈ ಹಿಂದೆ ಇದ್ದಂತ ಒಂದು ಆಂಧ್ರ ತೆಲಂಗಾಣ ಇಬ್ಬಾಗ ಆಗೋದಕ್ಕೂ ಮೊದಲು ಆಂಧ್ರ ಪ್ರದೇಶ ಸರ್ಕಾರ ಮಾಡಿದ್ದಂಥದ್ದು. ಆ ಒಂದು ಜಾಗದಲ್ಲಿ IAS ಅಧಿಕಾರಿಗಳಿಗೆ ಮೀಸಲಾಗಿದ್ದಂತ ಜಾಗದಲ್ಲಿ ಈ ಒಂದು ಬಂಗ್ಲೆಯನ್ನ ಕಟ್ಟಿರುವಂತದ್ದು. ಜೊತೆಗೆ ಈ ಬಂಗ್ಲೆಯ ಒಳಗಡೆ ನೋಡುವಂತದ್ದಾದ್ರೆ ದಿವ್ಯಾ, 250 ಮಂದಿ ಕೂತ್ಕೊಳ್ಳುವಂತ ಒಂದು ಆಡಿಟೋರಿಯಂ ಇದೆ, 100 ಜನ ಕೂತ್ಕೊಳ್ಳುವಂತ ಒಂದು ಕಾನ್ಫರೆನ್ಸ್ ಹಾಲ್ಗಳಿದ್ದಾವೆ, 300 ವಾಹನಗಳು ನಿಲ್ಲುವಂತ ಒಂದು ಬೃಹದಾಕಾರದಂತ ಪಾರ್ಕಿಂಗ್ ಅನ್ನು ಕೂಡ ವ್ಯವಸ್ಥೆ ಮಾಡಲಾಗಿರುವಂತದ್ದು ದಿವ್ಯಾ. ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗೆ. ಹಳೆ ನೋಟು ಬ್ಯಾನ್ ನಿಷೇಧಿಸಿ ಕಪ್ಪು ಹಣ ಭ್ರಷ್ಟಾಚಾರ ಹಾಗೂ ಭಯೋತ್ಪಾದನೆ ವಿರುದ್ಧ ಒಂದು ರೀತಿಯ ಸಮರವನ್ನೇ ಸಾರಿರುವ ಪ್ರಧಾನಿ ತಮ್ಮ ದಿಟ್ಟ ನಡೆಯನ್ನು ಬಲವಾಗಿ ಸಮರ್ಥಿಸಿಕೊಂಡಿದ್ದಾರೆ. ಇದು ಕೇವಲ ಆರಂಭ ಮಾತ್ರ ಅಂದಿರೋ ಪ್ರಧಾನಿ ಮತ್ತಷ್ಟು ಸುಧಾರಣೆ ತರುವ ಮುನ್ಸೂಚನೆ ಕೊಟ್ಟಿದ್ದಾರೆ. ಅದೇ ಇಂಪಾರ್ಟೆಂಟ್. ಮಹತ್ವದ ಬೆಳವಣಿಗೆಯೊಂದರಲ್ಲಿ ಮದುವೆ ಕಾರ್ಯಗಳಿಗೆ ಹಣ ವಿತ್ಡ್ರಾ ಮಾಡೋದಕ್ಕೆ ವಿಧಿಸಲಾಗಿರುವಂತಹ ನಿಯಮಗಳನ್ನ ಸಡಿಲಿಕೆ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. RBI ವಿಧಿಸಿರುವಂತಹ ನಿಯಮಗಳ ಸಂಬಂಧ ಇವತ್ತು ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಪರಿಶೀಲನೆ ನಡೆಸಲಿದ್ದಾರೆ. ಬಳಿಕ ನಿಯಮಾವಳಿಗಳಲ್ಲಿ ಕೊಂಚ ಸಡಿಲಿಕೆ ಮಾಡಿ RBI ಹೊಸದಾಗಿ ಆದೇಶ ಹೊರಡಿಸುವಂತಹ ಸಾಧ್ಯತೆ ಇದೆ.